ಬೆಂಗಳೂರಿನ ಚಾಮರಾಜಪೇಟೆ ಒಂದು ವಿಕೃತ ಘಟನೆಗೆ ಸಾಕ್ಷಿಯಾಗೋಯಿತು. ಕಾರಣ 3 ಗೋಮಾತೆಗಳ ಕೆಚ್ಚಲು ಕೊಯ್ದ ಪ್ರಕರಣ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಸು ಮಾಲೀಕ ಕರ್ಣ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಹಸುಗಳಿಗೆ ನ್ಯಾಯ ಕೊಡಿಸಬೇಕು ಅಂದ್ರೆ ಆರೋಪಿಯನ್ನ ಎನ್ಕೌಂಟರ್ ಮಾಡಬೇಕು. ಆರೋಪಿ ಸಾವಿನಿಂದಷ್ಟೇ ನನ್ನ ಹಸುಗಳಿಗೆ ನ್ಯಾಯ ಸಿಗುತ್ತೆ. ರಿಪಬ್ಲಿಕನ್ ಜೊತೆ ಹಸು ಮಾಲೀಕ ಕರ್ಣ ಮಾತನಾಡಿದ್ದಾರೆ. ಇದು ಕೇವಲ ಒಬ್ಬ ಮಾಡಿರುವ ಕೆಲಸ ಅಲ್ಲ, ಆ ಹುಚ್ಚನ ಬದಲು ಆತನ ಮಾಲೀಕನನ್ನ ಅರೆಸ್ಟ್ ಮಾಡಬೇಕು ಅನ್ನುವಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಇದ್ರ ಜೊತೆಗೆ ಹಸು ಮಾಲೀಕ ಕರ್ಣ ಮತ್ತೊಂದು ಮಾತನ್ನ ಕೂಡ ಹೇಳಿದ್ದಾರೆ. ರಿಪಬ್ಲಿಕನ್ ಜೊತೆ ಮಾತನಾಡ್ತಾ PC ಮೋಹನ್ ಒಂದು ಹಸು ಕೊಟ್ಟರು, ತೆಗೆದುಕೊಂಡೆ. ಜಮೀರ್ ಅಹಮದ್ ಖಾನ್ ಹಸು ಕೊಡೋದಕ್ಕೆ ಬಂದಾಗ ಬೇಡ ಅಂತೆ. ನನ್ನ ಕುಟುಂಬಸ್ಥರಿಗೆ ಹೆದರಿಸಿ ಹಸು ಕೊಟ್ಟು ಹೋಗಿದ್ದಾರೆ. ನನಗೆ ರಕ್ತ ಸಿಕ್ತವಾದ ಕೆಚ್ಚಲನ್ನ ನೋಡಿ ನಿದ್ದೆಯೇ ಬರ್ತಾ ಇಲ್ಲ. ರಿಪಬ್ಲಿಕನ್ ಜೊತೆ ಹಸು ಮಾಲೀಕ ಕರ್ಣ ಮಾತನಾಡಿದ್ದಾರೆ. ಹೌದು, ಬೇಜಾರಾಗುತ್ತೆ, ಹೇಳ್ಕೊಳಕ್ಕಾಗಲ್ಲ. ನಿಮಗೂ ಹೇಳಿ 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 ಸಾಕಾಗೋಗಿದೆ. ಒಂದು ಕಡೆ ನಿಮ್ಮ ಆರೋಗ್ಯ ನೋಡ್ಕೊಳ್ತಾ ಇದ್ದೀರಾ? ಇವತ್ತೇ ನನಗೆ ಆ ಥರ ಆಗಿರೋದು. ಏನಂದರೆ, ನನಗೆ ಯಾವಾಗ ಈ ಘಟನೆ ನಡೀತು ಆವಾಗಿಂದ, ಯಾವಾಗ ಬ್ಲಡ್ ನೋಡಿದೆ ಆ ರಕ್ತನ, ಆವಾಗಿಂದ ಸ್ವಲ್ಪ ಊಟ ಗೀಟ ಎಲ್ಲ ಕಮ್ಮಿ ಆಗಿದೆ. ಇಲ್ಲ ಸರ್, ಅದು ಯಾವಾಗ ತೊಟ್ಟೆಲ್ಲ ಕುಯ್ದು ಇದು ಮಾಡಿದೆ, ನಾನು ಸಾಯೋ ಗಂಟ ಮರೆಯೋಕ್ಕಾಗಲ್ಲ. ಬ್ಲಡ್ಡು ಹೇಳೋಕ್ಕಾಗಲ್ಲ ಸರ್. ಹಂಗೆ ಗಡ್ಡೆ ಇಷ್ಟಿಷ್ಟು ದಪ್ಪ ಇತ್ತು ಬ್ಲಡ್. ಇನ್ನೂ ನನ್ನ ಕೈಯಲ್ಲಿ ಮರೆಯೋಕ್ಕಾಯ್ತಲ್ಲ. ಆದ್ರೆ ನನ್ನ ಮಗ ನನ್ನ ಕೈಗೆ ಮಾತ್ರ ಸಿಕ್ಬಿಟ್ಟಿದ್ರೆ ಏನು ಮಾಡ್ತೀನಿ ನನಗೆ ಗೊತ್ತಾಗಲ್ಲ. ಆ ಗಂಟ್ಲೆನೇ ಕಚ್ಚಿಬಿಡ್ತಾ ಇದ್ದೆ ನಾನು. ಆ ಥರ ಕೋಪ ಐತೆ. ಇದ್ರೂ ಬಂದ್ಬಿಟ್ಟು ಒಬ್ಬ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ಆಮೇಲೆ ಈಗ ಏನು ಇಲ್ಲ, ನಾವಿಲ್ಲಿ ಪಕ್ಕದಲ್ಲಿ ನಿಂತಿರುವಾಗ ಹತ್ರ ಹೋಗೋದಕ್ಕೆ ನಮಗೆ ಭಯ ಆಗುತ್ತೆ. ಹಸು ಒದಿದೇ ಇರುತ್ತೆ ಅನ್ನೋದು ಪ್ರಶ್ನೆ ಇರುತ್ತೆ. ಒಬ್ಬ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇವಾಗ ಬಂದ್ಬಿಟ್ಟು ಅವನ್ನ ಮೆಂಟ್ಲಿಂತಾರೆ. ಯಾರನ್ನ ಕೆಚ್ಚಲು ಕುಯ್ದಿರೋನ ಮೆಂಟ್ಲಿಂತಾನೆ. ಮೆಂಟ್ಲು ಬಂದ್ಬಿಟ್ಟು ಅವನ ಕೈ ಕುಯ್ಯೋದು, ಇಲ್ಲ ಹೋಗೋರು ಬರೋಗೆ ಕುಯ್ಯೋದು. ಟಾರ್ಗೆಟ್ ಇಟ್ಟು ಆ ಕೆಚ್ಚಲಿನ ಕುಯ್ಯೋಕ್ಕೆ ಬಂದ್ಬಿಟ್ಟು ಅವ್ನಿಗೆ ಅಷ್ಟು ಮೀಟ್ರ್ ಆಯ್ತಂದ್ರೆ ಹಿಂದೆ ಕೈವಾಡ ಆಯ್ತಾ ಇಲ್ವಾ ಸರ್? ಬಂದ್ಬಿಟ್ಟು ನಾನು 3 ದಿವಸ ಅಂತ ಹೇಳ್ತಾ ಇದ್ದೀನಿ, ಹಿಂದೆ ಕೈವಾಡ ಇದೆ ಸರ್. ಆ ಫ್ಯಾಕ್ಟ್ರಿ ಮಾಲೀಕ ಇದ್ದಾನೆ, ಅವನಿಗೆ ಅರೆಸ್ಟ್ ಮಾಡಿ. ಮೆಂಟ್ಲಿಗೆ ಹೆಂಗೆ ಕೆಲಸ ಕೊಟ್ಟ, ಅವನಿಗೆ ಅರೆಸ್ಟ್ ಮಾಡಿ. ಇವಾಗ ಬಂದು ಜಮೀರ್ ಅವ್ರು ಬಂದು ಹಸ ನನಗೆ ಫಸ್ಟು ನಮ್ಮ ಸಾಹೇಬ್ರು PC ಮಗನಿದಾರಲ್ಲ, ಅವ್ರು ಹಸ ತಂದು ಕೊಟ್ಟರು. ಶಾಕ್ ಸರ್, ಅದು ಗೊತ್ತಿಲ್ಲ, ಈ ಕಾರಣ ಎಲ್ಲಿದೆಯಾ ಅಂತ ಕೇಳಿದ್ರು. ಸರ್ ಹಾಸ್ಪಿಟ್ಲಿಗೆ ಚಿಕಿತ್ಸೆ ಮಾಡ್ತಾಯಿದ್ದೀನಿ ಹಸುಗಳಿಗೆ ಅಂದರು. ಅಲ್ಲಿಯವ್ರು ಎಲ್ಲೂ ಹೋಗ್ಬೇಡ ಅಂದರು. ಸರ್ ಆಚೆ ಬಂದು ನಿಂತಿರು ಅಂದರು. ಅಲ್ಲಿ ಹೋಗಿ ನಿಂತಿದ್ದೀನಿ ಬಸ್ ಸ್ಟ್ಯಾಂಡ್ ಹತ್ರ. ಒಂದು ಅರ್ಧ ಗಂಟೆ ಕಾಯ್ದೆ. ಅರ್ಧ ಗಂಟೆ ಕಾಯ್ದ ಮೇಲೆ ಏನಾಯಿತು ಅಂತ ಒಂದು ಮೆಟಾಡೋರು ಬಂತು. ಸಾಹೇಬ್ರು ಬರ್ತಾರೆ, ಮುಂದೆ ಹೋಗ್ರಿ. ನಿನಗೆ ಹಸ ತಂದಿರೋದು ಇಲ್ಲಿ ಅಂತ. ಶಾಕ್ ಟ್ರೀಟ್ಮೆಂಟು. ನಾನು ಸಾಯೋ ಗಂಟ ಮರೆಯೋಕ್ಕಿಲ್ಲ. ಇದೆಲ್ಲ ನೋಡಿಬಿಟ್ಟು ಏನು ಮಾಡಿದ್ರು, ತಿರ್ಗಾ ರಾತ್ರಿ ಹೊತ್ತು ಡಿಸನ್ MLA ಅವರು 2 ಹಸ ತಂದುಬಿಟ್ರು. ನಾನು ಇಸ್ಕೊಂಡಿಲ್ಲ, ಬೇಡ ಅಂತ ಹೇಳ್ಬಿಟ್ಟೆ. ನಂಗೆ ನ್ಯಾಯ ಸಿಗಬೇಕು. ನನಗೆ ಯಾರು ಕುಯ್ದಿರೋ ಕೆಚ್ಚಲು ನ್ಯಾಯ ಸಿಗಬೇಕು. ಎನ್ಕೌಂಟ್ರು ಲೂಸ್ ತಾನೆ. ಲೂಸ್ ಪ್ರಪಂಚದಲ್ಲಿ ಇದ್ದು ಏನು ಪ್ರಯೋಜನ? ಸಾಯಿಸ್ರಿ ಅವನ್ನ. ಇವಾಗ ಹಸುಗೆ ತೊಂದರೆ ಕೊಟ್ಟ, ನಾಳೆ ಮನ್ಸರಿಗೆ ತೊಂದರೆ ಕೊಟ್ರೆ ಸಾಯಿಸಿ. ಬೆಂಗಳೂರಿನ ಚಾಮರಾಜಪೇಟೆ ಒಂದು ವಿಕೃತ ಘಟನೆಗೆ ಸಾಕ್ಷಿಯಾಗೋಯಿತು. ಕಾರಣ 3 ಗೋಮಾತೆಗಳ ಕೆಚ್ಚಲು ಕೊಯ್ದ ಪ್ರಕರಣ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಸು ಮಾಲೀಕ ಕರ್ಣ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಹಸುಗಳಿಗೆ ನ್ಯಾಯ ಕೊಡಿಸಬೇಕು ಅಂದ್ರೆ ಆರೋಪಿಯನ್ನ ಎನ್ಕೌಂಟರ್ ಮಾಡಬೇಕು. ಆರೋಪಿ ಸಾವಿನಿಂದಷ್ಟೇ ನನ್ನ ಹಸುಗಳಿಗೆ ನ್ಯಾಯ ಸಿಗುತ್ತೆ. ರಿಪಬ್ಲಿಕನ್ ಜೊತೆ ಹಸು ಮಾಲೀಕ ಕರ್ಣ ಮಾತನಾಡಿದ್ದಾರೆ. ಇದು ಕೇವಲ ಒಬ್ಬ ಮಾಡಿರುವ ಕೆಲಸ ಅಲ್ಲ, ಆ ಹುಚ್ಚನ ಬದಲು ಆತನ ಮಾಲೀಕನನ್ನ ಅರೆಸ್ಟ್ ಮಾಡಬೇಕು ಅನ್ನುವಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ,
ಇದ್ರ ಜೊತೆಗೆ ಹಸು ಮಾಲೀಕ ಕರ್ಣ ಮತ್ತೊಂದು ಮಾತನ್ನ ಕೂಡ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡ್ತಾ PC ಮೋಹನ್ ಒಂದು ಹಸು ಕೊಟ್ಟರು, ತೆಗೆದುಕೊಂಡೆ. ಜಮೀರ್ ಅಹಮದ್ ಖಾನ್ ಹಸು ಕೊಡೋದಕ್ಕೆ ಬಂದಾಗ ಬೇಡ ಅಂದೆ. ನನ್ನ ಕುಟುಂಬಸ್ಥರಿಗೆ ಹೆದರಿಸಿ ಹಸು ಕೊಟ್ಟು ಹೋಗಿದ್ದಾರೆ. ನನಗೆ ರಕ್ತ ಸಿಕ್ತವಾದ ಕೆಚ್ಚಲನ್ನ ನೋಡಿ ನಿದ್ದೆಯೇ ಬರ್ತಾ ಇಲ್ಲ. ರಿಪಬ್ಲಿಕ್ ಕನ್ನಡ ಜೊತೆ ಹಸು ಮಾಲೀಕ ಕರ್ಣ ಮಾತನಾಡಿದ್ದಾರೆ. ಹೌದು, ಬೇಜಾರಾಗುತ್ತೆ, ಹೇಳ್ಕೊಳಕ್ಕಾಗಲ್ಲ. ನಿಮಗೂ ಹೇಳಿ 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 ಸಾಕಾಗೋಗಿದೆ. ಒಂದು ಕಡೆ ನಿಮ್ಮ ಆರೋಗ್ಯ ನೋಡ್ಕೊಳ್ತಾ ಇದ್ದೀರಾ? ಇವತ್ತೇ ನನಗೆ ಆ ಥರ ಆಗಿರೋದು. ಏನಂದರೆ ನನಗೆ ಯಾವಾಗ ಈ ಘಟನೆ ನಡೀತು ಆವಾಗಿಂದ, ಯಾವಾಗ ಬ್ಲಡ್ ನೋಡಿದೆ ರಕ್ತನ, ಆವಾಗಿಂದ ಸ್ವಲ್ಪ ಊಟ ಗೀಟ ಎಲ್ಲ ಕಮ್ಮಿ ಆಗಿದೆ. ಇಲ್ಲ ಸರ್, ಅದು ಯಾವಾಗ ತೊಟ್ಟೆಲ್ಲ ಕುಯ್ದು ಇದು ಮಾಡಿದೆ, ನಾನು ಸಾಯೋ ಗಂಟ ಮರೆಯೋಕ್ಕಾಗಲ್ಲ. ಬ್ಲಡ್ಡು ಹೇಳೋಕ್ಕಾಗಲ್ಲ ಸರ್. ಹಂಗೆ ಗಡ್ಡೆ ಇಷ್ಟಿಷ್ಟು ದಪ್ಪ ಇತ್ತು ಬ್ಲಡ್. ಇನ್ನೂ ನನ್ನ ಕೈಯಲ್ಲಿ ಮರೆಯೋಕ್ಕಾಯ್ತಲ್ಲ. ಆದ್ರೆ ನನ್ನ ಮಗ ನನ್ನ ಕೈಗೆ ಮಾತ್ರ ಸಿಕ್ಬಿಟ್ಟಿದ್ರೆ ಏನು ಮಾಡ್ತೀನಿ ನನಗೆ ಗೊತ್ತಾಗಲ್ಲ. ಆ ಗಂಟ್ಲೆನೇ ಕಚ್ಚಿಬಿಡ್ತಾ ಇದ್ದೆ ನಾನು. ಆ ಥರ ಕೋಪ ಐತೆ. ಇದ್ರೂ ಬಂದ್ಬಿಟ್ಟು ಒಬ್ಬ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ಆಮೇಲೆ ಈಗ ಏನು ಇಲ್ಲ, ನಾವಿಲ್ಲಿ ಪಕ್ಕದಲ್ಲಿ ನಿಂತಿರುವಾಗ ಹತ್ರ ಹೋಗೋದಕ್ಕೆ ನಮಗೆ ಭಯ ಆಗುತ್ತೆ. ಹಸು ಒದಿದೇ ಇರುತ್ತೆ ಅನ್ನೋದು ಪ್ರಶ್ನೆ ಇರುತ್ತೆ. ಒಬ್ಬ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇವಾಗ ಬಂದ್ಬಿಟ್ಟು ಅವನ್ನ ಮೆಂಡ್ಲಿಂತಾರೆ. ಯಾರನ್ನ ಕೆಚ್ಚಲು ಕುಯ್ದಿರೋನ ಮೆಂಡ್ಲಿಂತಾನೆ. ಮೆಂಟ್ಲು ಬಂದ್ಬಿಟ್ಟು ಅವನ ಕೈ ಕುಯ್ಯೋದು, ಇಲ್ಲ ಹೋಗೋರು ಬರೋಗೆ ಕುಯ್ಯೋದು. ಟಾರ್ಗೆಟ್ ಇಟ್ಟು ಆ ಕೆಚ್ಚಲಿನ ಕುಯ್ಯೋಕ್ಕೆ ಬಂದ್ಬಿಟ್ಟು ಅವ್ನಿಗೆ ಅಷ್ಟು ಮೀಟ್ರ್ ಆಯ್ತು ಅಂದ್ರೆ ಹಿಂದೆ ಕೈವಾಡ ಆಯ್ತಾ ಇಲ್ವಾ ಸರ್? ಬಂದ್ಬಿಟ್ಟು ನಾನು 3 ದಿವಸ ಅಂತ ಹೇಳ್ತಾ ಇದ್ದೀನಿ, ಹಿಂದೆ ಕೈವಾಡ ಇದೆ ಸರ್. ಆ ಫ್ಯಾಕ್ಟ್ರಿ ಮಾಲೀಕ ಇದ್ದಾನೆ, ಅವನಿಗೆ ಅರೆಸ್ಟ್ ಮಾಡಿ. ಮೆಂಟ್ಲಿಗೆ ಹೆಂಗೆ ಕೆಲಸ ಕೊಟ್ಟ, ಅವ್ನಿಗೆ ಅರೆಸ್ಟ್ ಮಾಡಿ. ಇವಾಗ ಬಂದು ಜಮೀರ್ ಅವ್ರು ಬಂದು ಹಸ ನನಗೆ ಫಸ್ಟು ನಮ್ಮ ಸಾಹೇಬ್ರು PC ಮಗನಿದಾರಲ್ಲ, ಅವ್ರು ಹಸ ತಂದು ಕೊಟ್ಟರು. ಶಾಕ್ ಸರ್ ಅದು ಗೊತ್ತಿಲ್ಲ, ಈ ಕಾರಣ ಎಲ್ಲಿದೆಯಾ ಅಂತ ಕೇಳಿದ್ರು. ಸರ್ ಹಾಸ್ಪಿಟ್ಲಿಗೆ ಚಿಕಿತ್ಸೆ ಮಾಡ್ತಾಯಿದ್ದೀನಿ ಹಸುಗಳಿಗೆ ಅಂದರು. ಅಲ್ಲಿಯವ್ರು ಎಲ್ಲೂ ಹೋಗ್ಬೇಡ ಅಂದರು. ಸರ್ ಆಚೆ ಬಂದು ನಿಂತಿರು ಅಂದರು. ಅಲ್ಲಿ ಹೋಗಿ ನಿಂತಿದ್ದೀನಿ ಬಸ್ ಸ್ಟ್ಯಾಂಡ್ ಹತ್ರ. ಒಂದು ಅರ್ಧ ಗಂಟೆ ಕಾಯ್ದೆ. ಅರ್ಧ ಗಂಟೆ ಕಾಯ್ದ್ಮೇಲೆ ಏನಾಯಿತು ಅಂತ ಒಂದು ಮೆಟಾರವ್ರು ಬಂತು. ಸಾಹೇಬ್ರು ಬರ್ತಾರೆ, ಮುಂದೆ ಹೋಗ್ರಿ. ನಿನಗೆ ಹಸ ತಂದಿರೋದು ಇಲ್ಲಿ ಅಂತ. ಶಾಕ್ ಟ್ರೀಟ್ಮೆಂಟು. ನಾನು ಸಾಯೋ ಗಂಟ ಮರೆಯೋಕ್ಕಿಲ್ಲ. ಇದೆಲ್ಲ ನೋಡಿಬಿಟ್ಟು ಏನು ಮಾಡಿದ್ರು, ತಿರ್ಗಾ ರಾತ್ರಿ ಹೊತ್ತು ಡಿಸನ್ MLA ಅವರು 2 ಹಸ ತಂದುಬಿಟ್ರು. ನಾನು ಇಸ್ಕೊಂಡಿಲ್ಲ, ಬೇಡ ಅಂತ ಹೇಳ್ಬಿಟ್ಟೆ. ನಂಗೆ ನ್ಯಾಯ ಸಿಗಬೇಕು. ನನಗೆ ಯಾರು ಕುಯ್ದಿರೋ ಕೆಚ್ಚಲು ನ್ಯಾಯ ಸಿಗಬೇಕು. ಎನ್ಕೌಂಟ್ರು ಲೂಸ್ ತಾನೆ. ಲೂಸ್ ಪ್ರಪಂಚದಲ್ಲಿ ಇದ್ದು ಏನು ಪ್ರಯೋಜನ? ಸಾಯಿಸ್ರಿ ಅವನ್ನ. ಇವಾಗ ಹಸುಗೆ ತೊಂದರೆ ಕೊಟ್ಟ, ನಾಳೆ ಮನ್ಸರಿಗೆ ತೊಂದರೆ ಕೊಟ್ರೆ ಸಾಯಿಸಿ.